ಹತ್ತರ್ಗಿ ಬಳಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂತದ್ದು. ಹತ್ತರ್ಗಿ ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿನ ತಡೆದು ಇದೀಗ ರೈತರು ಹೋರಾಟವನ್ನು ಕೂಡ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹತ್ತರ್ಗಿ ಇರತಕ್ಕಂತ ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡಿದ್ದಾರೆ. ಪುಣೆಯಿಂದ ಬೆಂಗಳೂರಿಗೆ ಹೋಗುವಂತ ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ತಮ್ಮ ಒಂದೇನು ಬೇಡಿಕೆಯಂತೆ ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿನ ನಿಗದಿ ಮಾಡಲೇಬೇಕು ಅಂತೇಳಿ ರೈತರು ಒಂದು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈ ಮೊದಲು ರಾಷ್ಟ್ರೀಯ ಹೆದ್ದಾರಿನ ಬಂದ್ ಮಾಡ್ತೇವೆ ಅಂತ ರೈತರು ಹೇಳಿದ್ರು, ನಂತರ ಮಾಡಲ್ಲ ಅಂತ ಹೇಳಿದ್ರು. ಆದ್ರೆ ಮತ್ತೆ ರೈತರು ಇದೀಗ ಹೆದ್ದಾರಿಯನ್ನ ಬಂದ್ ಮಾಡಲಿಕ್ಕೆ ಬಂದಿರುವಂತದ್ದು. ಸಾಕಷ್ಟು ರೈತರು ಹೆದ್ದಾರಿಯಲ್ಲಿ ಜಮಾವಣೆಗೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಏನು ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಅನೇಕ ವಾಹನಗಳನ್ನ ತಡೆದು ಹೋರಾಟವನ್ನು ಕೂಡ ನಡೆಸ್ತಾ ಇರುವಂತದ್ದು. ಇಲ್ಲೇನು ಹೋಗ್ತಕ್ಕಂಥ ಬಸ್ಸುಗಳಾಗಿರ್ಬೋದು, ಸಾರ್ವಜನಿಕ ವಾಹನಗಳು ಎಲ್ಲವನ್ನೂ ಕೂಡ ತಡೆದು ನಿಲ್ಲಿಸುವಂತ ಒಂದು ಕೆಲಸವನ್ನ ಇಲ್ಲಿನ ರೈತರು ಮಾಡ್ತಾ ಇರುವಂತದ್ದು. ಬಹುತೇಕವಾಗಿ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಏನು ಬಸ್ಸುಗಳು ಹೋಗ್ತಾ ಇದ್ವು, ಕಾರುಗಳಲ್ಲಿ ಏನೋ ಪ್ರಯಾಣಿಕರು ಹೋಗ್ತಾ ಇದ್ದಾರೆ, ಅವರೆಲ್ಲರನ್ನು ಕೂಡ ನಿಲ್ಲಿಸುವಂತ ಒಂದು ಕೆಲಸವನ್ನ ಇಲ್ಲಿನ ರೈತರು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಅಂತಂದ್ರೆ ಮೊದಲು ರೈತರು ಹೆದ್ದಾರಿಯನ್ನ ಬಂದ್ ಮಾಡಲ್ಲ ಅಂತ ಹೇಳಿದ್ರು. ಹೀಗಾಗಿ ಪೊಲೀಸರು ಕೂಡ ಒಂದು ಕಡೆ ರಿಲ್ಯಾಕ್ಸ್ ಆಗಿದ್ರು. ಆದ್ರೆ ದಿಢೀರ್ನೆ ಹೆದ್ದಾರಿಗೆ ಬಂದ್ ನುಗ್ಗಿದಂತ ನೂರಾರು ರೈತರು ಇದೀಗ ಬಂಧನ ಮಾಡ್ತಾ ಇರುವಂತದ್ದು. ಕೆಲ ರೈತರು ಅವ್ರನ್ನ ಸಮಾಧಾನ ಮಾಡೋದೊಂದು ಕೆಲಸವನ್ನ ಮಾಡ್ತಿದ್ದಾರೆ. ಹೆದ್ದಾರಿಯನ್ನ ಬಂದ್ ಮಾಡೋದು ಬೇಡ, ನಾವು ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಕೂಡ ಮಾಡೋಣ ಅಂತಂದು ಕೆಲವು ರೈತರನ್ನ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಕೆಲ ರೈತರ ಮುಖಂಡರ ಮಾತಿಗೂ ಕೂಡ ರೈತರು ಡೋಂಟ್ ಕೇರ್ ಅಂತ ಬಹುತೇಕವಾಗಿ ಹೆದ್ದಾರಿಯಲ್ಲಿ ಬಂದ್ ಮಾಡ್ತಿರೋದು. ಇನ್ನು ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಕೂಡ ಏನು ಹೆದ್ದಾರಿಯಲ್ಲಿ ಇರ್ತಕ್ಕಂಥ ರೈತರನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಸಾಕಷ್ಟು ಒಂದು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪೊಲೀಸರ ಮಾತನ್ನು ಕೇಳುವಂತ ಒಂದು ಸ್ಥಿತಿಯಲ್ಲಿ ಕೂಡ ರೈತರು, ಯಾಕಂದ್ರೆ ಕಳೆದ ಅನೇಕ ದಿನಗಳಿಂದ ನಾವೆಲ್ಲ ಹೋರಾಟವನ್ನ ಮಾಡಿದ್ದೇವೆ. ಹೋರಾಟ ಮಾಡಿದ್ರು ಕೂಡ ಯಾರೊಬ್ಬರು ಕೂಡ ನಮಗೆ ಮನವಿಗೆ ಸ್ಪಂದಿಸಿಲ್ಲ, ಯಾರು ಕೂಡ ಡೋಂಟ್ ಕೇರ್ ಅಂದ್ರು. ಹೀಗಾಗಿ ಇಂಥ ಒಂದು ಹೋರಾಟ ಅನಿವಾರ್ಯ ಅಂತಂದು ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಕೆಲ ರೈತರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ಆದ್ರೂ ಕೂಡ ಹೋರಾಟ ತೀವ್ರವಾಗುತ್ತದೆ. ರೈತರನ್ನ ವಶಕ್ಕೆ ಮತ್ತೆ ಎಲ್ಲರನ್ನೂ ಕೂಡ ಬಂಧಿಸಲಿಕ್ಕೆ ಹೋದ್ರೆ ಅದು ತೀವ್ರ ಸ್ವರೂಪ ಪಡೆದುಕೊಳ್ತದೆ ಅಂತ ಹೇಳಿ ಇದೀಗ ರೈತರನ್ನ ಶಾಂತಿಯುತವಾಗಿ ಸಮಾಧಾನ ಪಡಿಸಿ ಅವ್ರನ್ನ ಬೇರೆ ಕಡೆ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಯಾರೊಬ್ಬರ ಮಾತಿಗೂ ಕೂಡ ಕೇಳುವಂತ ಒಂದು ಸ್ಥಿತಿ ರೈತರಲ್ಲಿ, ಯಾಕಂದ್ರೆ ಕಳೆದ ಅನೇಕ ದಿನಗಳಿಂದ ಹೋರಾಟ ಮಾಡಿದ್ರು ಕೂಡ ತಮ್ಮ ಒಂದು ನ್ಯಾಯಯುತ ಬೇಡಿಕೆಗೆ ಸ್ಪಂದನೆ ಸಿಗದೆ ಇದ್ದ ಹಿನ್ನೆಲೆಯಲ್ಲಿ ರೈತರು ಅನಿವಾರ್ಯವಾಗಿ ಹೋರಾಟಕ್ಕೆ ಧುಮುಕಿರುವಂತದ್ದು. ಹೀಗಾಗಿ ಈ ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಇದೊಂದು ಸದ್ಯ ಸಾಕಷ್ಟು ಹೋರಾಟದ ತೀವ್ರ ಸ್ವರೂಪದಲ್ಲಿ ಪಡೆದುಕೊಂಡಿರುವಂಥದ್ದು. ಬಸ್ಗಳನ್ನ ನಿಲ್ಲಿಸಿದ್ದಾರೆ, ಯಾರು ಕೂಡ ವಾಹನಗಳನ್ನ ಹೋಗಲಿಕ್ಕೆ ಮುಂದೆ ಬಿಡ್ತಾ ಇಲ್ಲ. ಆ ಮುಖಾಂತರ ಅಂತಂದ್ರೆ ಸಾಕಷ್ಟು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಪ್ರತಿಭಟನಾ ನಿರತ ರೈತರನ್ನ ಬೇರೆಡೆ ಕಳಿಸಿ ವಾಹನ ಸಂಚಾರಕ್ಕೆ ಬೇಕಂತ ಅವಕಾಶ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಹರಸಾಹಸವನ್ನ ಪಡ್ತಾರಂತೂ. ಕೆಲ ರೈತರು ಏನು ಹೋರಾಟಗಾರರ ಕಾಲಿಗೆ ಮುಗಿದು ಬೇಡಿಕೊಳ್ತಾ ಇದ್ದಾರೆ, ದಯವಿಟ್ಟು ಈ ಹೋರಾಟ ಅಂದ್ರೆ ಹೆದ್ದಾರಿಯನ್ನ ತಡೆಯೋದು ಬೇಡ, ನಾವು ಬೇರೆ ಕಡೆ ಹೋರಾಟ ಮಾಡೋಣ ಅಂತೇಳಿ ಸಾಕಷ್ಟೊಂದು ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವರು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ಹೆದ್ದಾರಿಯಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿದ್ದಾರೆ, ಟ್ರ್ಯಾಕ್ಟರ್ಗಳನ್ನ ನಿಲ್ಲಿಸಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಆ ಮುಖಾಂತರ ಅಂತಂದ್ರೆ ಹತ್ತರ್ಗಿ ಹೆದ್ದಾರಿ ಬಳಿ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಸರ್ಕಾರದ ಮೇಲೆ ಒತ್ತಡವನ್ನ ಹೇರಲಿಕ್ಕೆ ರೈತರು ಇದೀಗ ಅನಿವಾರ್ಯವಾಗಿ ಹೆದ್ದಾರಿ ಬಂದ್ ಸೇರಿದಂತೆ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಬೆಳಗಾವಿ.